ಕಳೆದ ಹಲವು ದಿನಗಳಿಂದ ತೀವ್ರ ಕುತೂಹಲ ಕೆರಳಿಸಿದ್ದ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಪ್ರಕ್ರಿಯೆಗೆ ಕೊನೆಗೂ ಚಾಲನೆ ಸಿಗುವ ಲಕ್ಷಣಗಳು ಕಂಡು ಬರುತ್ತಿವೆ. ಸದ್ಯ ದೆಹಲಿ ಪ್ರವಾಸ ಮುಗಿಸಿ ಬೆಂಗಳೂರಿಗೆ ಆಗಮಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯಾಗಲಿದೆ, ಇವತ್ತು ನೂತನ ಸಚಿವರನ್ನು ಒಳಗೊಂಡ ಹೊಸ ಸಂಪುಟ ರಚನೆಯಾಗಲಿದೆ ಅಂತ ಸುಳಿವು ನೀಡಿದ್ದಾರೆ. ಇದರಿಂದಾಗಿ ಶಾಸಕಾಂಗ ಪಕ್ಷದಲ್ಲಿ ಹಾಗೂ ಸಚಿವ ಆಕಾಂಕ್ಷಿಗಳಲ್ಲಿ ಹೊಸ ಸಂಚಲನ ಮೂಡಿಸಿದ್ದು, ಯಾರೆಲ್ಲ ಹೊಸದಾಗಿ ಸಂಪುಟ ಸೇರಲಿದ್ದಾರೆ ಎಂಬ ಕುತೂಹಲ ಕೂಡ ಹೆಚ್ಚಾಗಿದೆ. ವೀಕ್ಷಕರೇ ನೋಡಿ, ಪ್ರಿಯಾಂಕ್ ಖರ್ಗೆ ಅವರು ಕೂಡ ಸಚಿವ ಸಂಪುಟದ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇವತ್ತಾಗತ್ತೆ, ಸೋಮವಾರ ಆಗತ್ತೆ ನೂತನ ಸಚಿವರು, ಹೊಸ ಸಚಿವರ ಒಂದು ಸಂಪುಟ ಏನಿದೆ ಅದು ಹೊಸ ಸಚಿವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಇವಾಗ ನೋಡಿ, ಅಂದರೆ ಫೈನಲ್ ಹಂತಕ್ಕೆ ಬಂದು ತಲುಪಿದೆ ಇದು. ಇವತ್ತು ಮುಂದೆ ಹೋಗುವ ಸಾಧ್ಯತೆಗಳು ಭಾಳ ಕಡಿಮೆ, ಎಲ್ಲೋ 1% ಅಷ್ಟೇ ಮುಂದೆ ಹೋಗುತ್ತೆ. ಅಂದರೆ ಯಾವುದೋ ಒಂದು ಗೊಂದಲದಿಂದ ಹೋಗ್ಬೋದು. ಅದಕ್ಕೆ ಬಿಟ್ಟರೆ ಸಂಜೆ 4 ಗಂಟೆಗೆ ಪ್ರಮಾಣ ವಚನ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಕಳೆದ ಒಂದು 10 ದಿವಸದ ಹಿಂದೆನೇ ಆಗಿತ್ತು ಇದು ಡಿಸಿಷನ್ನು. ಅಂದರೆ ಪ್ರಮಾಣ ವಚನ ಆಗಲೇಬೇಕು ಅಂತೇಳಿ ಹೋದ ಬುಧವಾರ ಅನ್ಕೊಂತೀನಿ ನಾನು. ಆವಾಗಲೇ ಪ್ರಮಾಣ ವಚನ ಸಿದ್ಧತೆಗಳಾಗಿದ್ದಾವೆ. ಬುಧವಾರ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂಥೇಳಿ ಎಲ್ಲ ಸುದ್ದಿಗಳು ಬರ್ತಿರ್ಬೇಕಾದ್ರೆ ಹೈಕಮಾಂಡ್ ಫುಲ್ ಬ್ಯುಸಿ ಆಗೋಯ್ತು. ಸೊ ಆ ಕಾರಣಕ್ಕೆ ಮುಂದೂಡಲಾಗಿತ್ತು. ಲೋಕಭವನದಲ್ಲಿ ಎಲ್ಲ ಸಿದ್ಧತೆಗಳು ಭರ್ಜರಿಯಾಗಿ ನಡೀತಾ ಇದ್ವು. ಸೊ ಆ ಸಿದ್ಧತೆಗಳನ್ನು ಏನು ಮಾಡಿರ್ತಾರೋ ಅದು ಇದ್ದಿರುತ್ತೆ ಅಷ್ಟೇ. ಸೊ ಇವಾಗ ಎಲ್ಲ ರೆಡಿ ಇರುತ್ತೆ, ಏನು ಸಚಿವರ ಪಟ್ಟಿ ಆಚೆ ಬರಬೇಕಷ್ಟೆ, ಅಷ್ಟು ಬಂದರೆ ಸಾಕು. ಸೊ ಯಾರ್ಯಾರು ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋದು ಗೊತ್ತಾಗ್ಬಿಟ್ರೆ ಎಲ್ಲರೂ ಕೂಡ ಹೋಗಿ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಸೊ ಆದ ಕಾರಣ ಇವತ್ತು ಆಲ್ಮೋಸ್ಟ್ 4 ಗಂಟೆಗೆ ಹೊಸ ಸಚಿವರು ಯಾರ್ಯಾರು ಪ್ರಮಾಣ ವಚನ ಮಾಡ್ತಾರೆ, ಯಾರ್ಯಾರ ಕುಟುಂಬವನ್ನು ಕರ್ಕೊಂಡು ಬಂದು ಶಾಸಕರು ಪ್ರಮಾಣ ವಚನ ಸ್ವೀಕಾರ ಮಾಡಿ ಸಚಿವರಾಗ್ತಾರೆ ಅನ್ನೋದು ಭಾಳ ಕುತೂಹಲ ಕೂಡ ಇದೆ.